ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ NMMS ಸ್ಯಾಟ್ ಪೇಪರ್ 2 ಅಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 7 ಟ್ರಯಾಂಗಲ್ಸ್ ತ್ರಿಭುಜಗಳಲ್ಲಿ ಮುಂದುವರೆದ ಲೆಕ್ಕಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಫಲಿತಾಂಶವನ್ನು ಪ್ರಾರಂಭಿಸೋಣ. 118ನೇ ಪ್ರಶ್ನೆ. ಪಕ್ಕದ ಆಕೃತಿಯಲ್ಲಿ AD ಲಂಬ DC, AD ಲಂಬ DC, DC ಲಂಬ CE, CE ಲಂಬ EB, AD 6 ಸೆಂಟಿಮೀಟರ್, BE 9 ಸೆಂಟಿಮೀಟರ್, DC B, EC 3 ಸೆಂಟಿಮೀಟರ್ ಆದರೆ ABಯ ಉದ್ದವನ್ನು ಕಂಡುಹಿಡಿಯಿರಿ ಅಂತಿದೆ. ಸೊ ಆನ್ಸರ್ ಆಪ್ಷನ್ ಸಿ 15 ಸೆಂಟಿಮೀಟರ್ ಬರುತ್ತೆ. ಸೊ ಇಲ್ಲಿ ಪೈಥಾಗೊರಸ್ ಥಿಯರಮನ್ನು ಬಳಸಿ ಲೆಕ್ಕವನ್ನು ಮಾಡಬೇಕಾಗುತ್ತೆ. ಉತ್ತರವನ್ನು ನೋಡೋದಾದರೆ ಸೊ AD ಲಂಬ DC, DC ಲಂಬ CE, CE ಲಂಬ EB ಆಗಿದೆ. ಸೊ ಇದು ಲಂಬ ಆಗಿರೋದ್ರಿಂದ ಇದು ವಿಕರ್ಣ ಆಗುತ್ತೆ. ಸೊ ಇದಕ್ಕೆ ಇದು ಲಂಬ ಆಗಿರೋದ್ರಿಂದ ಇದು ವಿಕರ್ಣ ಆಗುತ್ತೆ. ಹಾಗಾಗಿ ಈ ಲೈನ್ ಮತ್ತು ಈ ಲೈನ್ ಪಾದ ಆಗಿರುತ್ತೆ. ಸೊ ನಾನೇನು ಮಾಡ್ತೀನಿ ಅಂತ ನೋಡೋಣ. ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಇದು ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತೇಳಿ AB² ಲಂಬ AD ಮತ್ತು CE, AD ಪ್ಲಸ್ CE ಹೋಲ್ ಸ್ಕ್ವೇರ್ ಪ್ಲಸ್ ಪಾದ DC ಪ್ಲಸ್ EB ಹೋಲ್ ಸ್ಕ್ವೇರ್. AB² AD ಪ್ಲಸ್ CE ಇವೆರಡನ್ನ ಆ್ಯಡ್ ಮಾಡಿ ಹೋಲ್ ಸ್ಕ್ವೇರ್ ಮಾಡಬೇಕು. ಹಾಗೆ DC ಮತ್ತು EBನ ಆ್ಯಡ್ ಮಾಡಿ ಹೋಲ್ ಸ್ಕ್ವೇರ್ ಮಾಡಬೇಕು. ಸೊ AB² AD ಪ್ಲಸ್ CE, AD ಅಂದರೆ 6, CE ಅಂದರೆ 3, 6 ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ DC ಪ್ಲಸ್ EB, DC ಅಂದರೆ 3, EB ಅಂದರೆ 9, 3 ಪ್ಲಸ್ 9 ಹೋಲ್ ಸ್ಕ್ವೇರ್. 6 ಪ್ಲಸ್ 3 ಅಂದರೆ 9 ಹೋಲ್ ಸ್ಕ್ವೇರ್, 3 ಪ್ಲಸ್ 9 ಅಂದರೆ 12 ಹೋಲ್ ಸ್ಕ್ವೇರ್, 9 ಸ್ಕ್ವೇರ್ ಅಂದರೆ 81, 12 ಸ್ಕ್ವೇರ್ ಅಂದರೆ 144. ಇವೆರಡನ್ನು ಆ್ಯಡ್ ಮಾಡಿ 225 ಬರುತ್ತೆ. ಇದನ್ನು ಸ್ಕ್ವೇರ್ ರೂಟ್ ಹಾಕಿ ಸ್ಕ್ವೇರ್ ರೂಟ್ ಆಫ್ 225 ಅಂದರೆ 15. AB 15 ಸೆಂಟಿಮೀಟರ್. ಸೊ ಇದು 118ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಆನ್ಸರ್ ಆಪ್ಷನ್ ಸಿ 15 ಸೆಂಟಿಮೀಟರ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 119ನೇ ಪ್ರಶ್ನೆ. ಪಕ್ಕದ ಆಕೃತಿಯಲ್ಲಿ ಇದರಲ್ಲಿ ಆಯತಾಕಾರದ ಹಾಳೆ, ಇದು ಆಯತಾಕಾರದ ಹಾಳೆ, ABCDಯನ್ನು CDಯು AF ಅನ್ನು Gನಲ್ಲಿ ಸಂಧಿಸುವಂತೆ EF ಗುಂಟ ಏನು ಮಾಡಿದ್ದಾರೆ, Gನ ಸಂಧಿಸುವಂತೆ EF ಗುಂಟ ಅದನ್ನು ಮಡಿಚಲಾಗಿದೆ, ಫೋಲ್ಡ್ ಮಾಡಿದ್ದಾರೆ. BEC ಈ ಕೋನ 58 ಡಿಗ್ರಿ ಆದರೆ AGD ಈ ಕೋನ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಸೊ ಆನ್ಸರು ಆಪ್ಷನ್ ಡಿ 148 ಡಿಗ್ರಿ ಇರುತ್ತೆ. ಹೇಗೆ ಬಂತು ಅಂತ ನೋಡೋಣ. ಸೊ ಇಲ್ಲಿ ABCD ಆಯತ ಇದೆ, ಅದನ್ನ ಫೋಲ್ಡ್ ಮಾಡಿದ್ದಾರೆ. ಫೋಲ್ಡ್ ಮಾಡಿದ ಜಾಗನ EF ಅಂತ ಕೊಟ್ಟಿದ್ದಾರೆ. ಸೊ ಈ ಜಾಗದಲ್ಲಿ C ಇರುತ್ತಲ್ಲ, ನಾನು C' ಅಂತ ತೊಗೊಂಡಿದ್ದೀನಿ. ಸೊ ಇಲ್ಲಿ D ಇರುತ್ತೆ, ನಾನು D' ಅಂತ ತೊಗೊಂಡಿದ್ದೀನಿ. ಇಲ್ಲಿ ಅವರು BEC ಕೊಟ್ಟಿದ್ದಾರೆ 58 ಡಿಗ್ರಿ. ನಾವು AGD ಇದನ್ನು ಕಂಡುಹಿಡಬೇಕು. ಸೊ ಇದು ಲಂಬಕೋನ ಆಗಿರುತ್ತೆ, ಯಾಕೆಂದರೆ ಆಯತದಲ್ಲಿ ಇದು ಕೋನ ಏನಾಗಿರುತ್ತೆ, ಲಂಬಕೋನ. ಎಲ್ಲ ಕೋನಗಳು ಲಂಬಕೋನ ಆಗಿರುತ್ತೆ ಆಯತದಲ್ಲಿ, ಹಾಗಾಗಿ ಕೋನ D ಲಂಬಕೋನ ಆಗಿರುತ್ತೆ. ಸೊ ನಮಗೆ AGD ಬೇಕು. ಹೇಗೆ ಮಾಡೋದು ಅಂತ ನೋಡೋಣ. CEF ಇಸ್ ಈಕ್ವಲ್ ಟು C'EF. ಈ ಕೋನಕ್ಕೆ ಸಮ. ಸಮೀಕರಣ 1ರಿಂದ ಯಾಕೆ ಸಮ ಆಗುತ್ತೆ ಅಂದರೆ ಫೋಲ್ಡ್ ಮಾಡಿದಾಗ ಈ ಕೋನ ಏನಾಗುತ್ತೆ, ಈಕ್ವಲಾಗಿ ಡಿವೈಡ್ ಆಗುತ್ತೆ. ಸೊ ಈ ಕೋನ ಈಕ್ವಲಾಗಿ ಡಿವೈಡ್ ಆಗುತ್ತೆ. ಹಾಗಾಗಿ CEF FEC' ಅಥವಾ C'EF ಈ ಕೋನಕ್ಕೆ ಸಮ. ಫೋಲ್ಡ್ ಮಾಡೋದ್ರಿಂದ ಇಲ್ಲಿ ಕೋನ ಎರಡು ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಸೊ ಇಲ್ಲಿ BEC' ಒಂದು ಸರಳ ರೇಖೆ. ಸೊ ಇದು 58 ಡಿಗ್ರಿ ಇದೆ. ಸೊ ಇದು ಎರಡು ಈಕ್ವಲ್ ಆಗಿರೋದ್ರಿಂದ x ಅಂತ ತಗೊಂಡು ಮಾಡ್ಬೋದು. ನೋಡೋಣ. ಕೋನ BEC ಪ್ಲಸ್ ಕೋನ CEF ಪ್ಲಸ್ ಕೋನ C'EF 180 ಡಿಗ್ರಿ ಸರಳ ರೇಖೆ ಆಗಿರೋದ್ರಿಂದ 58 ಹಾಗೆ ಬರೆದಿದೆ. CEF ಮತ್ತು C'EF ಎರಡು ಸಮ ಆಗಿರೋದ್ರಿಂದ
ಸಿ ಡ್ಯಾಶ್ ಇ ಎಫನ್ನು ಸಿ ಎಫ್ ಅಂತ ಬರ್ಕೊಂಡ್ರೆ ಸಿ ಎಫ್ ಪ್ಲಸ್ ಸಿ ಎಫ್ 2 ಟೈಮ್ಸ್ ಸಿ ಎಫ್ ಆಗುತ್ತೆ 180 ಡಿಗ್ರಿ ಒಂದರಿಂದ. ಸೊ 2 ಟೈಮ್ಸ್ ಸಿ ಎಫ್ ಇಸ್ ಈಕ್ವಲ್ ಟು 180 ಡಿಗ್ರಿ ಪ್ಲಸ್ 58 ಈ ಕಡೆ ಬಂದರೆ -58 ಡಿಗ್ರಿ ಆಗುತ್ತೆ. ಸೊ ಮೈನಸ್ ಮಾಡಿ 122 ಡಿಗ್ರಿ ಆಗುತ್ತೆ. ಸಿ ಇ ಎಫ್ 61 ಡಿಗ್ರಿ ಆಗುತ್ತೆ. ಸಿ ಇ ಎಫ್ 61 ಆದರೆ ಎಫ್ ಇ ಸಿ ಡ್ಯಾಶ್ ಅಥವಾ ಸಿ ಡ್ಯಾಶ್ ಇ ಎಫ್ ಅದು ಸಹ 61 ಡಿಗ್ರಿ ಆಗುತ್ತೆ, ಯಾಕೆಂದರೆ ಕಂಡೀಷನ್ 1ರಿಂದ. ನೆಕ್ಸ್ಟ್ ಎ ಡಿ ಸಮಾನಾಂತರ ಬಿ ಸಿ. ಎ ಡಿಯು ಬಿ ಸಿಗೆ ಸಮಾನಾಂತರ ಆಯತ ಆಗಿರೋದ್ರಿಂದ ಈಗ ಇ ಎಫ್ ಡಿ ಡ್ಯಾಶ್ ಇಸ್ ಈಕ್ವಲ್ ಟು ಇ ಎಫ್ ಸಿ ಡ್ಯಾಶ್. ಇ ಎಫ್ ಡಿ ಡ್ಯಾಶ್ ಇ ಎಫ್ ಡಿ ಡ್ಯಾಶು ಇ ಎಫ್ ಸಿ ಡ್ಯಾಶ್. ಇಲ್ಲಿ ನೋಡಿ ಇ ಎಫ್ ಡಿ ಡ್ಯಾಶ್ ಚಿತ್ರವನ್ನು ನೋಡಿ. ಇ ಎಫ್ ಡಿ ಡ್ಯಾಶು ಮತ್ತೇನಿದೆ ಎಫ್ ಇ ಸಿ ಡ್ಯಾಶ್. ಎಫ್ ಇ ಸಿ ಡ್ಯಾಶ್ ಈ ಕೋನಕ್ಕೆ ಸಮಾಂತರ ಬಾಹುಗಳ ನಡುವೆ ಉಂಟಾಗ್ತಕ್ಕಂಥ ಪರ್ಯಾಯ ಕೋನಗಳು ಸಮನಾಗಿರುತ್ತೆ. ಇದು 61 ಡಿಗ್ರಿ ಆಗಿರೋದ್ರಿಂದ ಇದು ಸಹ 61 ಡಿಗ್ರಿ ಆಗುತ್ತೆ. ಸೊ ಹಾಗಾಗಿ 61 ಡಿಗ್ರಿ ಆಗುತ್ತೆ. ಎ ಜಿ ಎಫ್ ಡಿ ಡ್ಯಾಶ್ ಅನ್ನೋದು ಸರಳ ರೇಖೆ. ಚಿತ್ರದಲ್ಲಿ ಎ ಜಿ ಎಫ್ ಡಿ ಡ್ಯಾಶ್ ಅನ್ನೋದು ಸರಳ ರೇಖೆ. ಸೊ ಈಗ ಡಿ ಎಫ್ ಎನ ಕಂಡುಹಿಡಿತಾ ಇದ್ದೀವಿ. ಡಿ ಎಫ್ ಎ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಬ್ರಾಕೆಟ್ ಆಫ್ ಇ ಕೋನ ಇ ಎಫ್ ಡಿ ಪ್ಲಸ್ ಕೋನ ಇ ಎಫ್ ಡಿ ಡ್ಯಾಶ್. ಇ ಎಫ್ ಡಿ ಪ್ಲಸ್ ಇ ಎಫ್ ಡಿ ಡ್ಯಾಶ್ ಇವೆರಡು ಕೋನ ಕೂಡಿಸ್ಬೇಕು, 180ರಲ್ಲಿ ಕಳಿಬೇಕು. ಆವಾಗ ನಮಗೆ ಡಿ ಎಫ್ ಎ ಸಿಗುತ್ತೆ. ಡಿ ಎಫ್ ಎ ಈ ಕೋನ ಸಿಗುತ್ತೆ. ಸೊ ಎಷ್ಟು ಬರುತ್ತೆ ಅಂದರೆ 180 ಡಿಗ್ರಿ. ಸೊ ಇವೆರಡು ಕೋನ ಕೂಡಿದ್ರೆ ಎಷ್ಟಿದೆ? 61 ಡಿಗ್ರಿ 122 ಡಿಗ್ರಿ ಆಗುತ್ತೆ. ಸೊ 180ರಲ್ಲಿ 122 ಡಿಗ್ರಿ ಕಳೆದ್ರೆ 58 ಡಿಗ್ರಿ ಆಗುತ್ತೆ. ಸೊ ಡಿ ಎಫ್ ಎ 58 ಡಿಗ್ರಿ. ಸೊ ನಮಗೆ ಎ ಜಿ ಡಿ ಬೇಕು. ಸೊ ಜಿ ಡಿ ಎಫ್ ಮತ್ತು ಡಿ ಜಿ ಎಫನ್ನು ಕೂಡಿಸಿದ್ರೆ ನಮಗೆ ಎ ಜಿ ಡಿ ಸಿಗುತ್ತೆ. ಜಿ ಡಿ ಎಫ್ ಅಂತ ಗೊತ್ತು 90 ಡಿಗ್ರಿ, ಅದಕ್ಕೆ 58 ಡಿಗ್ರಿನ ಕೂಡಿದರೆ ನಮಗೆ ಎ ಜಿ ಡಿ 148 ಡಿಗ್ರಿ ಬರುತ್ತೆ. ಆನ್ಸರ್ ಆಪ್ಷನ್ ಡಿ 148 ಡಿಗ್ರಿ. ಸೊ ಇದು 119ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ 120ನೇ ಪ್ರಶ್ನೆಗೆ ಬರೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿಯ ಮಧ್ಯಬಿಂದು ಓ ಆಗಿದೆ. ಬಿ ಸಿಯನ್ನು ವ್ಯಾಸವಾಗಿಸಿ ಎಳೆದ ಅರ್ಧವೃತ್ತ ಕಂಸವು ಎ ಬಿ ಮತ್ತು ಎ ಸಿಗಳನ್ನು ಡಿ ಮತ್ತು ಇಗಳಲ್ಲಿ ಛೇದಿಸುತ್ತದೆ. ಕೋನ ಬಿ ಎ ಸಿ 50 ಡಿಗ್ರಿ ಆದರೆ ಕೋನ ಡಿ ಒ ಇ ಈ ಕೋನ ಎಷ್ಟು ಅಂತ ಕಂಡುಹಿಡಿಬೇಕು. ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಆಪ್ಷನ್ ಎ 80 ಡಿಗ್ರಿ ಬರುತ್ತೆ. ಸೊ ಲೆಕ್ಕವನ್ನು ನೋಡೋಣ. ಚಿತ್ರ ಇದೆ. ಫಸ್ಟ್ ತ್ರಿಭುಜ ಎ ಬಿ ಸಿ ಇದೆ. ಅದರಲ್ಲಿ ಬಿ ಎ ಸಿ ಕೋನ ಕೊಟ್ಟಿದ್ದಾರೆ 50 ಡಿಗ್ರಿ. ಇಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ ಎ ಸಿ ಪ್ಲಸ್ ಎ ಬಿ ಸಿ ಪ್ಲಸ್ ಬಿ ಸಿ ಎ 3 ಕೋನ ಕೂಡಿದ್ರೆ 180 ಡಿಗ್ರಿ. ಸೊ ಎ ಬಿ ಸಿ ಪ್ಲಸ್ ಬಿ ಸಿ ಎ ಮತ್ತು ಬಿ ಸಿ ಎ ಇವೆರಡು ಕೋನ ಎಷ್ಟಿರುತ್ತೆ ಅಂದರೆ 180ರಲ್ಲಿ 50ನ್ನು ಕಳೀರಿ, ಇದು ಈ ಕಡೆ ಬಂದರೆ 130 ಡಿಗ್ರಿ ಆಗುತ್ತೆ. ಕೋನ ಬಿ ಪ್ಲಸ್ ಕೋನ ಸಿ ಎಷ್ಟಿರುತ್ತೆ? 130 ಡಿಗ್ರಿ. ನೆಕ್ಸ್ಟ್ ಬರೋಣ. ತ್ರಿಭುಜ ಒ ಬಿ ಡಿ ಈ ತ್ರಿಭುಜ ತಗೋಣ. ಇದು ಸಮದ್ವಿಬಾಹು ತ್ರಿಭುಜ. ಹಾಗಾಗಿ ಇಲ್ಲಿ ಕೋನ ನೋಡೋಣ. ಒ ಡಿ ಬಿ ಈ ಕೋನ ಪ್ಲಸ್ ಡಿ ಬಿ ಒ ಈ ಕೋನ ಪ್ಲಸ್ ಬಿ ಒ ಡಿ ಈ ಕೋನ 3 ಕೋನಗಳ ಮೊತ್ತ 180 ಡಿಗ್ರಿ. ಸೊ ಡಿ ಬಿ ಒ ಅಂದರೆ ಡಿ ಬಿ ಒ ಡಿ ಬಿ ಎರಡು ಕೋನಗಳು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರುತ್ತೆ. ಹಾಗಾಗಿ ಈ ಕೋನಕ್ಕೆ ಸಮ. ಹಾಗಾಗಿ ಕೋನ ಬಿ ಒ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 2 ಟೈಮ್ಸ್ ಡಿ ಬಿ ಒ 2 ಟೈಮ್ಸ್ ಡಿ ಬಿ ಒ. ಸೊ ಡಿ ಬಿ ಒ ಅಂದರೆ ಕೋನ ಡಿ ಅಂತ 180 ಡಿಗ್ರಿ ಮೈನಸ್ 2 ಇಂಟು ಕೋನ ಬಿ. ಅದೇ ರೀತಿ ಕೋನ ಸಿ ಒ ಇ ಇಲ್ಲೇ ನಾವು ಒ ಬಿ ಡಿದು ಮಾಡಿದ್ವಲ್ಲ, ಹಾಗೆ ಒ ಸಿ ಇ ಅಥವಾ ಸಿ
ಒ ಈ ತ್ರಿಭುಜದ ಮಾಡಿದರೆ ನಮಗೆ ಏನು ಬರುತ್ತೆ, 180 ಡಿಗ್ರಿ ಮೈನಸ್ 2 ಟೈಮ್ಸ್ ಕೋನ ಸಿ ಬರುತ್ತೆ. ಇಲ್ಲೇನು ಮಾಡಿದ್ವಲ್ಲ, ಒ ಬಿಡಿದು ಸಮದ್ವಿಬಾಹು ತ್ರಿಭುಜ, ಹಾಗೆ ಒ ಇಸ್ನು ಸಮದ್ವಿಬಾಹು ತ್ರಿಭುಜ ತಗೊಂಡ್ರೆ ಕೋನ ಸಿ ಒ ಇ 180 ಡಿಗ್ರಿ ಮೈನಸ್ 2 ಟೈಮ್ಸ್ ಕೋನ ಸಿ ಬರುತ್ತೆ. ಈಗ ಬಿ ಒ ಸಿಯನ್ನು ಸರಳ ರೇಖೆ, ಬಿ ಒ ಸಿ ಸರಳ ರೇಖೆ. ಸೊ ಕೋನ ಬಿ ಒ ಡಿ ಪ್ಲಸ್ ಕೋನ ಡಿ ಒ ಇ ಪ್ಲಸ್ ಕೋನ ಸಿ ಒ ಇ, 3 ಕೋನ ನೋಡಿ, ಬಿ ಒ ಡಿ, ಡಿ ಒ ಇ, ಇ ಒ ಸಿ, ಈ 3 ಕೋನ ಕೊಡಿದ್ರೆ 180 ಡಿಗ್ರಿ. ಬಿ ಒ ಡಿ ಅಂದರೆ ನಮಗೆ ಗೊತ್ತು, 180 ಡಿಗ್ರಿ ಮೈನಸ್ 2 ಇಂಟು ಕೋನ ಬಿ ಪ್ಲಸ್ ಡಿ ಒ ಇ ಹಾಗೆ ಬರ್ತೀನಿ, ಪ್ಲಸ್ ಸಿ ಒ ಇ ಅಂದರೆ 180 ಡಿಗ್ರಿ ಮೈನಸ್ 2 ಕೋನ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಇಲ್ಲಿ ಕಂಡುಹಿಡಿದಿವಲ್ಲ ಅದು. ಸೊ 180 360 ಡಿಗ್ರಿ ಮೈನಸ್ 2 ಕಾಮನ್ ತೆಗೆದ್ರೆ ಕೋನ ಬಿ ಪ್ಲಸ್ ಕೋನ ಸಿ ಆಗುತ್ತೆ ಇಲ್ಲಿ, ಪ್ಲಸ್ ಕೋನ ಡಿ ಒ ಇ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 360 ಡಿಗ್ರಿ ಹಾಗೆ ಬರೆದಿದ್ದೀನಿ, ಮೈನಸ್ 2 ಹಾಗೆ ಇದೆ. ಕೋನ ಬಿ ಪ್ಲಸ್ ಕೋನ ಸಿ ಅಂದರೆ 130 ಡಿಗ್ರಿ, ಆಲ್ರೆಡಿ ಮೇಲೆ ಕಂಡಿಡ್ಕೊಂಡಿವಿ ಇಲ್ಲಿ. ಕೋನ ಬಿ ಪ್ಲಸ್ ಕೋನ ಸಿ ಅಂದರೆ 130 ಡಿಗ್ರಿ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ ಇಲ್ಲಿ. ಸೊ ಡಿ ಒ ಇ ಹಾಗೆ ಇದೆ. ಸೊ 360 ಡಿಗ್ರಿ ಇವೆರಡು ಗುಣಿಸಿ 260 ಆಗುತ್ತೆ, ಇವೆರಡು ಹಾಗೆ ಬರೆದಿದೆ. ಸೊ ಇದರಲ್ಲಿ ಇದನ್ನು ಕಳೀರಿ 100 ಡಿಗ್ರಿ ಆಗುತ್ತೆ. ಸೊ ಡಿ ಒ ಇಯಲ್ಲಿ 180 100 ಕಳೀರಿ 80 ಡಿಗ್ರಿ ಆಗುತ್ತೆ. ಡಿ ಒ ಇ 80 ಡಿಗ್ರಿ, ಇದು ಸರಿಯಾದ ಉತ್ತರ ಆಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಲೆಕ್ಕವನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.